ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿರಂತರ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇವತ್ತು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರು ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಸಾಥ್ ನೀಡಲಿದ್ದಾರೆ. ಬಳ್ಳಾರಿ ರಸ್ತೆ, ನಾಗವಾರ, HBR ಲೇಔಟ್, ಹೆಣ್ಣೂರು, ಗೆದ್ದಲಹಳ್ಳಿ, ಒಡ್ಡರಪಾಳ್ಯ, ಸಾಯಿ ಲೇಔಟ್, ಕಾಡು ಬೀಸನಹಳ್ಳಿ, ಪಣತ್ತೂರು ಬ್ರಿಡ್ಜು, ರೈಲ್ವೆ ಬ್ರಿಡ್ಜು ಸೇರಿ ಹಲವೆಡೆ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಭಾರೀ ಹಾನಿಯಾಗಿದೆ. ಆ ಹಾನಿಗೊಳಗಾದಂತ ಪ್ರದೇಶಗಳಿಗೆ ಖುದ್ದಾಗಿ ಸಿಎಂ ಭೇಟಿಯನ್ನು ಕೊಡ್ತಾರೆ. ಅವರಿಗೆ ಅನೇಕ ನಾಯಕರುಗಳು ಹಾಗೇನೆ ಅಧಿಕಾರಿಗಳು ಸಾಥ್ ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವೊಂದಷ್ಟು ಅಂಡರ್ ಪಾಸಸ್ಗಳು ನೀರಿನಿಂದ ಮುಳುಗಡೆ ಆಗಿ ಹೋಗ್ಬಿಟ್ಟಿದೆ. ಅಂಡರ್ ಪಾಸ್ ತುಂಬಾ ನೀರೇ ತುಂಬಿಕೊಂಡಿದೆ. ಕೆಲವು ಪ್ರದೇಶಗಳಲ್ಲಿ ಕಾಮಗಾರಿಗಳು ಸ್ಥಗಿತ ಆಗಿದೆ, ರೋಡ್ಗಳು ಕುಸಿತವಾಗಿದೆ, ಸೇತುವೆಗಳು ಕುಸಿತವಾಗಿದೆ, ಬ್ರಿಡ್ಜಸ್ಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸಾಕಷ್ಟು ಸಮಸ್ಯೆಗಳಂತೂ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೊಂದಷ್ಟು ಲೇಔಟ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ವಾಹನ ಸವಾರರು ತೀರಾ ಕಷ್ಟಪಟ್ಟು ತೆರಳಬೇಕಾದಂಥ ಪರಿಸ್ಥಿತಿ ಇದೆ. ಅಂತಹ ಪ್ಲೇಸಸ್ಗಳಿಗೆ ಖುದ್ದಾಗಿ ಸಿಎಂ ಭೇಟಿಯನ್ನ ಕೊಡ್ತಾ ಇರೋದು. ಸಿಎಂಗೆ ಕೆಲವು ನಾಯಕರುಗಳು ಹಾಗೆಯೇ ಅಧಿಕಾರಿಗಳು ಸಾಥ್ ನೀಡಲಿದ್ದಾರೆ. ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ನಿರ್ಮಾಣ ಆಗಿದೆ, ಏನೇನು ಬಗೆಹರಿಸಬೇಕಾಗತ್ತೆ, ಪರಿಹಾರಗಳನ್ನು ಏನೇನು ನೀಡಬೇಕಾಗತ್ತೆ. ಯಾಕಂದರೆ ಕೆಲವರು ಮನೆ ಒಳಗೆ, ಅಂಗಡಿಗಳೊಳಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಹಾನಿ ಆಗ್ಬಿಟ್ಟಿದೆ. ತುಂಬಾ ನಷ್ಟ ಆಗಿದೆ. ಪಾಪ ಅವರಿಗೊಂದು ಪರಿಹಾರ ಅನ್ನೋದು ಕೂಡ ಬೇಕಾಗತ್ತೆ. ಹಾಗಾಗಿ ಖುದ್ದಾಗಿ ಸಿಎಂఏ ಭೇಟಿ ಕೊಡ್ತಾ ಇರೋದ್ರಿಂದ, ಅಧಿಕಾರಿಗಳು ಸ್ಥಳದಲ್ಲೇ ಇರೋದ್ರಿಂದ ಅಧಿಕಾರಿಗಳಿಗೆ ಕೆಲವೊಂದು ಖಡಕ್ಕಾದಂಥ ಆದೇಶವನ್ನು, ಸೂಚನೆಗಳನ್ನು ನೀಡಬಹುದು. ಜೊತೆಗೆ ಇವತ್ತೊಂದಷ್ಟು ಅಧಿಕಾರಿಗಳಿಗೆ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ಏನು ಈ ಥರದ ವ್ಯವಸ್ಥೆ ಇದೆ, ಏನು ರೆಡಿ ಮಾಡ್ಕೊಂಡಿದ್ದೀರಾ, ಏನು ಪೂರ್ವ ತಯಾರಿ ಆಗಿದೆ, ಸುರಿದು ಒಂದು ಮಳೆಗೆ ಈ ಥರದ ಸಿಚುವೇಶನ್ಸ್ ಇದೆ, ಮಳೆಗಾಲ ಪ್ರಾರಂಭ ಆಯಿತು ಅಂದರೆ ಇನ್ನೇನು ಕತೆ, ನಿಮ್ಮ ಕಡೆಯಿಂದ ಏನು ತಯಾರಿ ಆಗಿದೆ, ಈ ಪ್ರಶ್ನೆಗಳನ್ನು ಸಿಎಂ ಅಧಿಕಾರಿಗಳಿಗೆ ಮಾಡಬಹುದು. ಅಧಿಕಾರಿಗಳು ಕೂಡ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಾಗಿರಬೇಕು. ಖುದ್ದಾಗಿ ಸಿಎಂఏ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾ ಇರೋದ್ರಿಂದ ಅವರಿಗೊಂದು ವಾಸ್ತವ ಚಿತ್ರಣ ಅರ್ಥ ಆಗತ್ತೆ. ಸಿಟಿ ರೌಂಡ್ಸ್ ಹಾಕೋದ್ರಿಂದ ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ಇದೆ ಅಂತ. ತಗ್ಗು ಪ್ರದೇಶ ಆಗಿರ್ಬೋದು, ಮತ್ತು ಬೃಹದಾಕಾರದ ಹಳೆಯ ಮರಗಳು ಇರುವಂಥ ಪ್ಲೇಸಸ್ಗಳಾಗಿರ್ಬೋದು, ರಾಜಕಾಲುವೆ ಆಗಿರ್ಬೋದು, ಅಂಡರ್ ಪಾಸಸ್ಗಳಾಗಿರ್ಬೋದು, ಇಂಥ ಪ್ರದೇಶಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿ ಬಾರಿಯೂ ಮಳೆ ಬಂತು ಅಂತಂದರೆ ಸಮಸ್ಯೆ ಆಗೋದೇ ಇಂಥ ಪ್ಲೇಸಸ್ಗಳಲ್ಲಿ. ನೋಡಿ, ಇದೇನು ಮಳೆಗಾಲನೂ ಅಲ್ಲ, ಅಕಾಲಿಕ ಮಳೆ, ಪೂರ್ವ ಮುಂಗಾರು. ಇದು ಮುಂಚಿತವಾಗಿ ಒಂದು ಸೈಕ್ಲೋನ್ನ ಎಫೆಕ್ಟ್ನಿಂದ ಈ ಮಳೆ ಸುರಿತಾ ಇರೋದು. ಈ ಥರ ಸುರಿದಂಥ ಮಳೆಗೆ ಬೆಂಗಳೂರು ಅಸ್ತವ್ಯಸ್ತ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ ಲೇಔಟ್ಗಳೇ ಮುಳುಗಡೆ ಆಗಿದ್ದು ಇದೆ. ಎಲ್ಲ ಈಗ ಆಲ್ರೆಡಿ ದೋಣಿ, ಬೋಟು ಇದನ್ನು ಬಳಕೆ ಮಾಡೋ ಪರಿಸ್ಥಿತಿಲಿ ಇದ್ದಾರೆ ಬೆಂಗಳೂರಿನವರೇನೆ. ಇನ್ನು ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಹಗಲು ರಾತ್ರಿ ದಿನ ಮಳೆ ಸುರಿತಾನೇ ಇತ್ತು. ಬಿಡುವೇ ಕೊಡದಷ್ಟು ಮಳೆ ಬಂತು ಅಂತ ಅಂದರೆ ಹದಗೆಟ್ಟು ವಾತಾವರಣ ಬೆಂಗಳೂರಲ್ಲಂತೂ ನಿರ್ಮಾಣ ಆಗತ್ತೆ. ಟ್ರಾಫಿಕ್ ಜಾಮ್ ಆಗತ್ತೆ, ಕಿರಿಕಿರಿ ಆಗತ್ತೆ, ಸಮಸ್ಯೆ ಆಗತ್ತೆ, ನೀರು ಹೋಗೋದಕ್ಕೆ ಎಲ್ಲಿಯೂ ಅವಕಾಶವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ರಸ್ತೆಗಳೆಲ್ಲ ಹೊಳೆಗಳಂತಾಗತ್ತೆ. ತೀರಾ ಕಷ್ಟ ಆದಾಗ ಅದು ಮುಜುಗರ ಆಗೋದು ಸರ್ಕಾರಕ್ಕೇನೆ. ಹಾಗಾಗಿ ಮುಂಚಿತವಾಗಿ ಅಲರ್ಟ್ ಆಗಿರಿ ಅನ್ನೋ ಸೂಚನೆಗಳು ಸಿಗ್ತಾ ಇತ್ತು. ಈ ಹಿಂದೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಮುಂದಿನ ಮಳೆಗಾಲಕ್ಕೆ ಹಿಂಗಾಗಲ್ಲ ಅಂತ ಹೇಳಿದರು. ಬಟ್ ಪ್ರತಿ ಮಳೆಗಾಲದಲ್ಲೂ ಇದನ್ನೇ ಹೇಳೋದು, ಈ ಸತಿ ಎಚ್ಚೆತ್ಕೊಂಡಿದ್ದೀವಿ, ರೆಡಿ ಮಾಡಿದ್ದೀವಿ ಅಂತ. ಬಟ್ ಮಳೆ ಬಂತು ಅಂತಂದರೆ ಎಲ್ಲ ಬಟಾಬಯಲಾಗ್ಬಿಡುತ್ತೆ. ಎಲ್ಲೆಲ್ಲಿ ಏನೇನೋ ಲೋಪದೋಷ